ನಮಸ್ಕಾರ. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ 2026ರ ಕಾರ್ಯದ ಕುರಿತಂತೆ ಇಂದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಮಾನ್ಯ ಆಯುಕ್ತರಾದ ಜಗದೀಶ್ ಜಿ ಅವರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಗೊಳಪಡುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅಧಿಕೃತ ನಿವಾಸ ಬಾಲಬ್ರೂಯಿ ಪಕ್ಕದಲ್ಲಿರುವ ವಸತಿ ಗೃಹಕ್ಕೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರಂ ಅನ್ನು ನೀಡಲಾಯಿತು. ಈ ಮೂಲಕ ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ 2026ಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಂದಾಯ ಅಪರ ಆಯುಕ್ತರಾದ ಕೆ ಮಂಜುನಾಥ್, ಜಂಟಿ ಆಯುಕ್ತರಾದ ಹೇಮಂತ್ ಶರಣ್, ಕಂದಾಯ ಅಧಿಕಾರಿ, ಸಹಾಯಕ ಕಂದಾಯ ಅಧಿಕಾರಿ BLO ಹಾಜರಿದ್ದರು. ವೀಕ್ಷಕರೇ, ಈ SIR ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಇವಾಗ ಶಾಲಿನಿ ರಜನೀಶ್ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಯಿತು. ಹಲವು ಈ SIRಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿದ್ದರು, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಏನಾಗ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಬೆಂಗಳೂರಿನ ಕೇಂದ್ರ ನಗರ ಪಾಲಿಕೆಯ ಮಾನ್ಯ ಆಯುಕ್ತರಾದ ಜಗದೀಶ್ ಜಿ ಅವರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಗೊಳಪಡುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರನ್ನು ಭೇಟಿ ಮಾಡಿ SIR ಕುರಿತಂತೆ ಏನು ಚಾಲನೆಯನ್ನು ನೀಡಬೇಕಲ್ವಾ, ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಹೋಗಿ ಭೇಟಿ ನೀಡಿ ಅವರ ಸಮ್ಮುಖದಲ್ಲಿ ಇದಕ್ಕೆ ಚಾಲನೆಯನ್ನು ಸಿಕ್ಕಿದೆ. ಅದರ ಒಂದು ಇದನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನನಗೆ ನನ್ನ ಮನೆಗೆ ಭೇಟಿ ಕೊಟ್ಟು ನಮ್ಮ BLO ಶ್ರೀನಿಧಿ ಅವರು 3 ಫಾರ್ಮ್ಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಡೂಪ್ಲಿಕೇಟ್ ಫಾರ್ಮ್ನಲ್ಲಿ ಅವರು ಈಗಾಗಲೇ ನನ್ನ ಸ್ವೀಕೃತಿ ಪತ್ರವನ್ನು ಸಹಿ ಮಾಡಿಸಿದ್ದಾರೆ. ಅದರಿಂದ ನಾನು ಆ ಫಾರ್ಮನ್ನು ಸ್ವೀಕರಿಸಿದೆ ಅಂತ ಹೇಳಿ ಅವ್ರ ಹತ್ರ ದಾಖಲೆ ಇರುತ್ತೆ. ಈ ಫಾರ್ಮನ್ನು ನಾನು ತುಂಬಿಕೊಂಡು ನಾನು BLO ಅವರಿಗೆ ಕಾಲ್ ಮಾಡಿ ಅವರು ವಾಪಸ್ ಕಲೆಕ್ಟ್ ಮಾಡಿಕೊಳ್ಳಿ ಅಂತ ನಾನು ಹೇಳಬೇಕಾಗತ್ತೆ. ಆಮೇಲೆ ಏನಾದರೂ ಸಮಸ್ಯೆ ಯಾವುದೇ ಒಂದು ನಾಗರಿಕರಿಗೆ ಈ ಫಾರ್ಮ್ ಬಗ್ಗೆ ಇದ್ದರೆ, ಯಾವುದೋ ಒಂದು ಕಾಲಮ್ ಬಗ್ಗೆ ಇದ್ದರೆ, ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಸಿಟಿಸನ್ ಸರ್ವಿಸ್ ಸೆಂಟರು ಮತ್ತು ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ನಾವು ಇಟ್ಟಿದ್ದೀವಿ. ಆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮೂಲಕ ನಾವು ನಾಗರಿಕರು ಆ ಮಾಹಿತಿಯನ್ನು ಪಡೆದು ನಿಖರವಾಗಿ ಈ ಫಾರ್ಮನ್ನು ತುಂಬ್ಕೋಬೇಕು. ಅದನ್ನು ತುಂಬಿದರೆ ಖಂಡಿತವಾಗಿ ನಾವು ದೇಶದ ನಾಗರಿಕರಾಗಿದ್ದೀವಿ, ನಾವು ವೋಟರ್ ಆಗಿದ್ದೀವಿ, ಅದನ್ನು ಹೆಮ್ಮೆಯಾಗಿ ನಾವು ಆ ಗುರುತಿನ ಚೀಟಿಯನ್ನು ಪಡೆಯಲು ಸಹಕಾರಿಯಾಗ್ತದೆ. ಧನ್ಯವಾದಗಳು. ನಮಸ್ಕಾರ. ಇವತ್ತು ನಮ್ಮ ರಾಜ್ಯ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನನಗೆ ನನ್ನ ಮನೆಗೆ ಭೇಟಿ ಕೊಟ್ಟು ನಮ್ಮ BLO ಶ್ರೀನಿಧಿ ಅವರು 3 ಫಾರ್ಮ್ಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಡೂಪ್ಲಿಕೇಟ್ ಫಾರ್ಮ್ನಲ್ಲಿ ಅವರು ಈಗಾಗಲೇ ನನ್ನ ಸ್ವೀಕೃತಿ ಪತ್ರವನ್ನು ಸಹಿ ಮಾಡಿಸಿದ್ದಾರೆ. ಅದರಿಂದ ನಾನು ಆ ಫಾರ್ಮನ್ನು ಸ್ವೀಕರಿಸಿದೆ ಅಂತ ಹೇಳಿ ಅವ್ರ ಹತ್ರ ದಾಖಲೆ ಇರುತ್ತೆ. ಈ ಫಾರ್ಮನ್ನು ನಾನು ತುಂಬಿಕೊಂಡು ನಾನು BLO ಅವರಿಗೆ ಕಾಲ್ ಮಾಡಿ ಅವರು ವಾಪಸ್ ಕಲೆಕ್ಟ್ ಮಾಡಿಕೊಳ್ಳಿ ಅಂತ ನಾನು ಹೇಳಬೇಕಾಗತ್ತೆ. ಆಮೇಲೆ ಏನಾದರೂ ಸಮಸ್ಯೆ ಯಾವುದೇ ಒಂದು ನಾಗರಿಕರಿಗೆ ಈ ಫಾರ್ಮ್ ಬಗ್ಗೆ ಇದ್ದರೆ, ಯಾವುದೋ ಒಂದು ಕಾಲಮ್ ಬಗ್ಗೆ ಇದ್ದರೆ, ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಸಿಟಿಸನ್ ಸರ್ವಿಸ್ ಸೆಂಟರು ಮತ್ತು ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ನಾವು ಇಟ್ಟಿದ್ದೀವಿ. ಆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮೂಲಕ ನಾವು ನಾಗರಿಕರು ಆ ಮಾಹಿತಿಯನ್ನು ಪಡೆದು ನಿಖರವಾಗಿ ಈ ಫಾರ್ಮನ್ನು ತುಂಬ್ಕೋಬೇಕು. ಅದನ್ನು ತುಂಬಿದರೆ ಖಂಡಿತವಾಗಿ ನಾವು ದೇಶದ ವೀಕ್ಷಕರೇ, ಶಾಲಿನಿ ರಜನೀಶ್ ಅವರು ಮಾತನಾಡಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು SIRಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳೇನಿದ್ದಾರೆ ಅವರು ಅಧಿಕೃತವಾಗಿ ಶಾಲಿನಿ ರಜನೀಶ್ ಅವರನ್ನು ಭೇಟಿ ಮಾಡಿ ಈ ಒಂದು SIR ಪ್ರಕ್ರಿಯೆಯನ್ನು ಆರಂಭ ಮಾಡೋದಕ್ಕೆ ಏನೇನೆಲ್ಲ ವ್ಯವಸ್ಥೆಗಳು ಬೇಕೋ ಅವೆಲ್ಲನ ಮಾಡಿಕೊಂಡು ಹೋಗಿ ಭೇಟಿಯನ್ನು ಮಾಡಿದ್ದಾರೆ. ಅಲ್ಲಿ ಅವರ ಸಮ್ಮುಖದಲ್ಲಿ ಇವಾಗ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಾಗಿದೆ. ಈ ಮತದಾರರ ಪರಿಷ್ಕರಣೆ ಏನಿದೆಯಲ್ಲ, ಇವತ್ತಿಂದ ಈ BLOಗಳು ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ. ಬೂತ್ ಲೆವೆಲ್ ಏನು ಅಧಿಕಾರಿಗಳಿದ್ದಾರಲ್ಲ ಅವರೆಲ್ಲ ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ, ನಿಮ್ಮ ಬಗ್ಗೆ ಪರಿಶೀಲನೆ ಮಾಡ್ತಾರೆ, ನಿಮ್ಮ
ವೋಟರ್ ID ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಿಮ್ಮೆಲ್ಲ ಕೇಳಿ ಇಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇದರಿಂದ ತಪ್ಪಿಸ್ಕೊಳ್ಬೇಡಿ. ನೀವು ಅಕಸ್ಮಾತ್ ತಪ್ಪಿಸ್ಕೊಳ್ಳೋದು ಅಥವಾ ಅಕಸ್ಮಾತ್ ನೀವು ಇಲ್ಲದೇ ಇದ್ದರೂ ಕೂಡ ಇನ್ನೊಂದು ಸರಿ ಮತ್ತೆ ಬಂದು ಭೇಟಿ ಮಾಡ್ತಾರೆ ಅವರು. ಆವಾಗಲಾದರೂ ನಿಮ್ಮ ದಾಖಲೆಗಳನ್ನು, ನಿಮ್ಮ ವಿವರಣೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಕೇಂದ್ರ ಸರ್ಕಾರ ಮತ್ತು ಈ ಚುನಾವಣಾ ಆಯೋಗ ವಿಶೇಷವಾಗಿ ಇದು ಒಂದು ಪ್ರಕ್ರಿಯೆಯನ್ನು ಆರಂಭಿಸ್ತಾ ಇದೆ. ಸೊ ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ನಿಮ್ಮ ಈ ಸರ್ಕಾರದ ಯೋಜನೆಗಳಿಗೂ ಸಂಬಂಧಪಟ್ಟ ಹಾಗೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಇಲ್ಲ, ಯಾಕೆ ನಾನು ಇದರಲ್ಲಿ ತೊಡಗಬೇಕು, ನಾನು ಇದರ ಬಗ್ಗೆ ದಾಖಲೆ ಕೊಡೋದಿಲ್ಲ ಅನ್ನುವಂಥ ನಿರ್ಧಾರಗಳಿಗೆ ನೀವು ತೆಗೆದುಕೊಂಡು ಏನಾದರೂ ಅವರಿಗೆ ಸ್ಪಂದಿಸದೆ ಹೋದರೆ ನಿಮ್ಮ ವೋಟರ್ ID ಕಟ್ ಆಗುತ್ತೆ. ನಿಮ್ಮ ವೋಟಿಂಗ್ ಹಕ್ಕು ಏನಿದೆಯಲ್ಲ ಅದನ್ನು ಕಳ್ಕೊಳ್ತಕ್ಕಂಥ ಪ್ರಯತ್ನ ನೀವೇ ಮಾಡುವಂಥ ಒಂದು ಸಂದರ್ಭ, ಸನ್ನಿವೇಶ ಕ್ರಿಯೇಟ್ ಆಗ್ಬೋದು. ಸೊ ಆ ಕಾರಣಕ್ಕೋಸ್ಕರ ಈ ಅಧಿಕಾರಿಗಳು ಬಂದಾಗ ನೀವು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ಇವಾಗ ಈ SIR ಪ್ರಕ್ರಿಯೆ ಏನಿದೆ, ಬರ್ತಾರೆ, ಬಂದು ನಿಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಸೊ ಪರಿಶೀಲನೆ ಮಾಡಿ ಯಾರ್ದು ಡಬಲ್ ವೋಟರ್ ID ಇದೆ ಅಥವಾ ಯಾರು ಮರಣವನ್ನು ಹೊಂದಿದ್ದಾರೆ ಅವ್ರದ್ದು ಕೂಡ ವೋಟರ್ ID ಇದೆ, ಇವೆಲ್ಲವನ್ನು ಅವರು ಪರಿಶೀಲನೆ ಮಾಡಿ ಯಾರ್ದು ಡಬ್ಬಲ್ ಇದೆ, ಮರಣ ಹೊಂದಿದ್ದಾರೆ ಮತ್ತು ಆ ಪ್ರದೇಶದಿಂದ ಬೇರೆ ಪ್ರದೇಶ ಅಥವಾ ಬೇರೆ ಈ ಕ್ಷೇತ್ರಕ್ಕೆ ಹೋಗಿ ಸೆಟ್ಲಾಗಿ ಅಲ್ಲೇ ಒಂದು ಅವರ ವೋಟರ್ ID ಮತ್ತೊಂದು ಕ್ರಿಯೇಟ್ ಮಾಡಿಕೊಂಡು ಅಲ್ಲೇ ವೋಟ್ ಮಾಡ್ತಾ ಇರ್ತಾರಲ್ಲ, ಸೊ ಅಂಥವರ ಡಬಲ್ ವೋಟರ್ IDಗಳನ್ನು ಡಿಲೇಟ್ ಮಾಡುವ ಪ್ರಕ್ರಿಯೆ ಇದಾಗಿರುತ್ತೆ. ಸುಮಾರು 5 ಕೋಟಿಗೂ ಹೆಚ್ಚು ವೋಟರ್ IDಗಳು ಡಿಲೇಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಇವಾಗ ಚುನಾವಣಾ ಆಯೋಗ ಒಂದು ಪ್ರಾಥಮಿಕ ಒಂದು ಲಿಸ್ಟನ್ನು ಬಿಟ್ಟಿದೆ. ಸೊ ನೋಡಬೇಕು, ಇವತ್ತಿಂದ ಪ್ರಕ್ರಿಯೆ ಆರಂಭ ಆಗುತ್ತೆ. ಇದು 1 ತಿಂಗಳಲ್ಲಿ ಮುಗಿಯುವಂಥ ಎಲ್ಲ ಸಾಧ್ಯತೆಗಳಿದಾವಂತೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.